ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಆ ವಿರೂಪಾಕ್ಷ ಶಾಸ್ತ್ರಿ ನೀವು ತಿಳ್ಕೊಂಡಿರೋ ಅಷ್ಟು ಶುದ್ಧ ಮನುಷ್ಯ ಅಲ್ಲ. ಅವನದೆಲ್ಲ ಆ ಶ್ರೀಚಕ್ರವನ್ನು ಲಪಟಾಯಿಸಬೇಕು ಅನ್ನೋ ಕಪಟ ಬುದ್ಧಿ. ಮಾವ, ಆ ಚಂದ್ರಾಧರನ್ ಬಗ್ಗೆ ಯಾರಿಗೂ ಊರಿನಲ್ಲಿ ಒಳ್ಳೆ ಅಭಿಪ್ರಾಯ ಇದ್ದಾಗಿಲ್ಲ. ವಾಮಾಚಾರ, ಮಾಟ, ಮಂತ್ರ ಎಲ್ಲ ಕಲ್ತಿದ್ದಾನಂತೆ. ಅಂದರೆ ಆ ಚಂದ್ರಾಧರ ಏನಾದರೂ ವಾಮಾಚಾರ ವಿದ್ಯೆ ಪ್ರಯೋಗ ಮಾಡಿ ಜಾಜಿನ ವಶೀಕರಣ ಮಾಡಿಕೊಂಡು ಮಾಲೆ ಹಾಕ್ಸ್ಕೊಂಡ್ಬಿಟ್ನಾ? ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಅಮ್ಮನವರ ಮಡಿಲಲ್ಲಿ ಹಾಕಿ ನಿಶ್ಚಿಂತೆಯಿಂದಿರಿ. ಮದುವೆ ಶುಭ ಕಾರ್ಯಗಳು ಪ್ರಾರಂಭವಾಗಲಿ. ಅಪ್ಪ, ಎಲ್ಲ ಪರಿಸ್ಥಿತಿಗಳು ನನ್ನ ವಿರುದ್ಧವಾಗೇ ಇದೆ. ಒಂದ್ ಕಡೆ ಬಂಗಾರಿ, ಇನ್ನೊಂದ್ ಕಡೆ ಕುಟುಂಬ. ನನಗೆ ಎರಡೂ ಬೇಕಪ್ಪ. ಆದ್ರೆ ನನ್ಗಿರೋದು ಒಂದೇ ಆಯ್ಕೆ. ನಾನು ಕುಟುಂಬನ ಆಯ್ಕೆ ಮಾಡ್ಕೊಂಡ್ರೆ ಬಂಗಾರಿನ ಕಳ್ಕೋಬೇಕಾಗುತ್ತೆ. ಅದೇ ಬಂಗಾರಿನ ಆಯ್ಕೆ ಮಾಡ್ಕೊಂಡ್ರೆ ಕುಟುಂಬದ ಮರ್ಯಾದೆ ಹಾಳಾಗಿ ಹೋಗುತ್ತೆ. ನನಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ. ದಯವಿಟ್ಟು ಏನಾದ್ರೂ ಹೇಳಿ ಅಪ್ಪ. ಇದನ್ನ ಈಗ ಹೇಳ್ತಿದ್ಯಲ್ಲ ಮಗಳೇ, ಈಗೇನು ಮಾಡೋಕ್ಕಾಗಲ್ಲ. ಗೊತ್ತು ಮಾಡಿರೋ ಮುಹೂರ್ತದಲ್ಲಿ ನಿನಗೂ ಚಂದ್ರಧರನಿಗೂ ಮದುವೆ ಆಗುತ್ತೆ. ಏನಾದ್ರೂ ಮಾಡಿ ಅಪ್ಪ, ನನಗೆ ಚಂದ್ರಧರನ್ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಈಗೇನು ಮಾಡೋಕ್ಕಾಗತ್ತೆ? ಲಗ್ನ ಪತ್ರಿಕೆನ ಊರಿಗೆಲ್ಲ ಹಂಚಾಗಿದೆ. ಜನ ಬರ್ತಾರೆ. ಅವ್ರ ಮುಂದೆ ನಿನ್ನ ಮದುವೆ ಆಗಲ್ಲ ಅಂದ್ರೆ ನಮ್ಮ ಮನೆ ಮರ್ಯಾದೆ ಬೀದಿ ಪಾಲಾಗುತ್ತೆ. ಅಪ್ಪ, ದಯವಿಟ್ಟು ಏನಾದ್ರೂ. ಇಲ್ಲಮ್ಮ, ಈಗ ನಾನು ನಿನ್ನ ಪರವಾಗಿ ಮಾತಾಡಿದ್ರು ಯಾರೂ ಒಪ್ಪಲ್ಲ. ಈ ವಿಷಯದಲ್ಲಿ ನನ್ನ ಸಹಾಯಕ ಮಗಳೇ, ಕ್ಷಮಿಸ್ಬಿಡು. ಮದುವೆ ಮಾಡ್ತಾರಂತೆ ಕಣೋ ಬಂಗಾರಿ. ಅರ್ಥ ಮಾಡ್ಕೊಳ್ಳೋ. ನಿನ್ನೆ ನಂಬ್ಕೊಂಡು ಬಂದಿದ್ದೀನಿ ಕಣೋ ನಾನು. ನೀನೇ ಹೇಗಂದ್ರೆ ಹೇಗೋ? ದೊಡ್ಡ ಗಂಡಸು ನೀನು. ನನಗ್ ಪರಿಹಾರ ಕೊಡ್ತೀಯಾ, ಏನಾದ್ರೂ ಮಾಡ್ತೀಯಾ, ನಮ್ಮ ಮನೇಲಿ ಬಂದು ಮಾತಾಡ್ತೀಯಾ ಅನ್ನೋ ಆಸೆಯಿಂದ ಬಂದಿದ್ದೀನಿ ಕಣೋ. ನಾನು ಬೇರೆ ಯಾರ ಜೊತೆನಲ್ಲೂ ಮದುವೆ ಆಗೋದಕ್ಕೆ ತಯಾರಿಲ್ಲ. ಮದುವೆ ಆದ್ರೆ ಅದು ನಿನ್ನೆ. ಇದನ್ನ ನಮ್ಮ ಮನೆಗೆ ಬಂದು ಹೇಳು. ಕುಡಿದಿದ್ದೇನೋ ಬಂಗಾರಿ?
ನೀನು ಯಾವಾಗಲೂ ಗುಂಡು ಹಾಕಕ್ಕೆ ಶುರು ಮಾಡಿದೆ? ಓ, ನಿನ್ನ ಹಳೆ ಹುಡುಗಿ ಮದುವೆ ಆಗ್ತಾ ಇದ್ದಾಳೆ ಅನ್ನೋ ಬೇಜಾರಲ್ಲಿ ಗುಂಡು ಹಾಕ್ತಾ? ಇರಲಿ ಬಿಡ, ಕುಡ್ದಿದ್ದೇನು ತಪ್ಪಿಲ್ಲ. ಪ್ರೀತಿ ಮಾಡೋ ಹುಡುಗಿ ಕೈ ಕೊಟ್ಟ ಮೇಲೆ ಹುಡುಗರು ಕುಡಿದೇ ಇದ್ರೆ ಪ್ರೀತಿ ಪ್ರೇಮಕ್ಕೆ ಬೆಲೆನೇ ಇರಲ್ಲ. ಒಳ್ಳೇದೇ ಮಾಡಿದೆ. ಇನ್ಮೇಲೆ ನೀನು ನಮ್ಮ ಸಂಘದ ಸದಸ್ಯ, ಸರಿನಾ? ಏಯ್ ಬಂಗಾರಿ, ಏಯ್ ಎಲ್ಲೂ ಹೋಗ್ತಾ ಇದೆಯಾ? ಒಳಗಡೆ ಹೋಗ್ಬೇಡ ಕಣೋ, ನೀನು ಗುಂಡು ಹಾಕಿರೋದು ವಾಸನೆ ಬರುತ್ತೆ, ಗೊತ್ತಾಗುತ್ತೆ, ಬೈಸ್ಕೋತೀಯಾ? ಏಯ್ ಬಂಗಾರಿ, ಏಯ್ ಆ ಮನೇಲಿರೋರೆಲ್ಲ ಮೊದಲೇ ಪುರುಷ ದ್ವೇಷಿಗಳು ಕಣೋ. ಮದುವೆ ಮನೇಲಿ ನೀನು ಏನಾದರೂ ಯಾವ ಥರದಲ್ಲಿ ನೋಡ್ಬಿಟ್ರೆ ಅಜ್ಜಿ ನೀನು ತಿತ್ತಿ ಮಾಡ್ಬಿಡ್ತಾಳೆ ಕಣೋ. ಬಂಗಾರಿ ಹಾಳಾಗಿ ಹೋಗು, ಜನ ಬೀಳುತ್ತೆ ಇವತ್ತು. ಯಾಕೋ ಗೂಳಿ ನುಗ್ದಂಗ್ ನುಗ್ತಾ ಇದ್ಯಾ? ಎಲ್ಲ ಹೋಗ್ಬಿಟ್ ನೀನು? ಇಷ್ಟು ಬೇಗ ಬಂದ್ಬಿಟ್ಟಿದ್ಯಲ್ಲ, ಮಧ್ಯಾಹ್ನದ ಹೊತ್ತಿಗೆ ಬಾ, ಊಟ ಮಾಡಿ ಹೋಗಿ ಅಂತೆ. ಈಗ ತೊಲಗು. ಬಂಗಾರಿ, ಕೆಣಕಬೇಡ. ನಾನು ಹೇಳಿದ್ದನ್ನೇ ಕೇಳ್ಕೊಂಡು ಸುಮ್ಮನೆ ಹೋದ್ರೆ ಸರಿ. ಜಾಜಿ ಗೀಜಿ ಅನ್ಕೊಂಡು ಒಳಗೆ ಹೋದ್ಯೋ, ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇವತ್ತು ಗೌರಿ ಪೂಜೆ, ಸಂಜೆ ಹೊತ್ತಿಗೆಲ್ಲ ವರ ಪೂಜೆ. ನೀನೇನಾದ್ರೂ ತಕರಾರು ಮಾಡಿದ್ಯೋ ಸರಿ ಇರಲ್ಲ. ಅದನ್ನು ಮುಟ್ಟಿ ಮೈಲಿಗೆ ಮಾಡಿಬಿಟ್ಟಿಯಲ್ಲೋ. ಜಾಜಿ ಜಾಜಿ, ಬಂಗಾರಿ ಬಂದಿದ್ದೀನಿ, ಆಚೆ ಬಾ. ಅದೇನೋ ಮಡಿ ಮೈಲ್ಗೆ ಅಂತಿದ್ರಲ್ಲ, ಸ್ನಾನ ಮಾಡ್ದೆ, ಮಡಿ ಆಯ್ತಾ? ಬೀಗರು ಬರೋ ಹೊತ್ನಲ್ಲಿ ಏನೋ ನಿನ್ ಪ್ರತಾಪ. ಈಗ ನೀನ್ ಆಡ್ತಿರೋ ಮಾತನ್ನ
ಯಾರಾದ್ರೂ ಕೇಳಿಸ್ಕೊಂಡ್ರೆ ಮದುವೆ ನಿಂತು ಹೋಗುತ್ತೆ ಕಣೋ. ತೊಲಗ ಆಚೆ. ಜಾಜಿ, ಆಣೆ ಮಾಡಿ ಹೇಳ್ತೀನಿ, ನೀನು ಬೇರೆ ಮದುವೆ ಆದರೆ ನಾನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಯಾಕೋ ಬಂಗಾರಿ ಹೀಗೆಲ್ಲ ಮಾತಾಡ್ತಿದ್ಯಾ? ಏನೋ ಆಗಿದೆ ನಿಂಗೆ? ಏ ಬಂಗಾರಿ, ದೆವ್ವ ಏನಾದ್ರೂ ಮೆಟ್ಕೊಂಡಿದ್ಯಾನೋ ನಿನ್ಗೆ? ಅಮ್ಮ, ಅವ್ನಿಗೆ ಮೆಟ್ಕೊಂಡಿರೋದು ದೆವ್ವ ಅಲ್ಲ, ಹೆಂಡ. ಆವಾಗಲೇ ಅವನ್ನ ತಡೆಯೋ ಪ್ರಯತ್ನ ಮಾಡಿದೆ, ಆದ್ರೆ ನನ್ನ ಮಾತು ಕೇಳ್ತಾ ಇಲ್ಲ ಅವನು. ಹೌದಾ? ಹಾಗಾದ್ರೆ ಅವನಿಗೆ ಸರಿಯಾಗಿ ಮಾಡ್ತೀನಿ ಇರು. ಮೊದ್ಲು ನೀನು ಹೋಗಿ ಅವನ್ನ ಹಿಡ್ಕೋ. ಶಾಸ್ತ್ರಿಗಳೇ, ನ್ಯಾಯನ ಇದು? ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಅಮ್ಮನವರ ಮಡಿಲಲ್ಲಿ ಹಾಕಿ ನಿಶ್ಚಿಂತೆಯಿಂದಿರಿ. ಆಕೆ ಏನು ಸೂಚನೆ ಕೊಡ್ತಾಳೋ ಆ ರೀತಿ ಮಾಡಿ. ಮುಂದೆ ಅವಳೇ ನೋಡ್ಕೋತಾಳೆ. ಚಂದ್ರಧರ ಶ್ರೀಮಂತ ಅಂತ ಜಾಜಿನವನಿಗೆ ಕೊಟ್ಟು ಮದುವೆ ಮಾಡಕ್ಕೆ ಹೊರಟಿದ್ದೀರಾ? ಜಾಜಿ ಊರಿಗೆ ಬಂದಾಗಿಂದ ಅವಳ ಜೊತೆಗಿದ್ದವ್ ನಾನು, ಅವಳು ಪ್ರೀತಿ ಮಾಡಿದ್ದು ನಾನು. ಜಾಜಿ ಅರಿಹಂತಪುರಕ್ಕೆ ನಿಮ್ಮನ್ನೆಲ್ಲ ಬಿಟ್ಟು ಹೊರಟು ನಿಂತಾಗ ಅವಳ ಜೊತೆಗೆ ಹೋದವ್ ನಾನು. ಕಾಣದ ಊರಿಗೆ ಹೋಗಿ ಪಡಬಾರ್ದು ಕಷ್ಟಪಟ್ಟವ್ ನಾನು. ಅಮ್ಮ, ಮಾತೆತ್ತಿರ್ ಮಚ್ಚ ಎತ್ಕೊಂತಿರಲ್ಲಮ್ಮ, ಬೇರೆ ಏನು ಸಿಗೋದೇ ಅಲ್ವಾ ನಿಮಗೆ? ಇವತ್ತು ಅವನನ್ನು ಕತ್ತರಿಸ್ಬಿಡ್ತೀನಿ. ಅಯ್ಯೋ ಅನೇ ಬರ ಕುಡಿ ಇಲ್ಲಿ. ನೀವು ಮೊದಲು ಅವ್ನು ಒಳಗಡೆ ಹೋಗ್ಬಿಟ್ಟು ಆಚೆ ಕರ್ಕೊಂಬನ್ನಿ, ನಾನು ಆಮೇಲೆ ನೋಡ್ಕೋತೀನಿ. ಹೋಗಿಮ್ಮ. ಅಮ್ಮ ಜಾಜಿ, ದಯವಿಟ್ಟು ನಿನ್ನ ಕಣ್ಣೀರು ಹಾಕಿ ಕೈ ಮುಗಿಬೇಡಮ್ಮ. ಈ ಹೆಣ್ಮಕ್ಳ ಕಣ್ಣೀರು ನಮ್ಮ ವ್ಯಕ್ತಿತ್ವನೇ ಬದಲಾಯಿಸ್ಬಿಡ್ತವೆ. ನನ್ನ ಪ್ರೀತಿ ದೇವಿಕನ್ ಬಿಟ್ಟು
ಜಾಜಿನೇ ನನ್ನ ಸರ್ವಸ್ವ ಅಂತ ಕಾಯ್ತಿರೋನು ನಾನು. ಇದು ಅನ್ಯಾಯ ಅಲ್ವಾ ಶಾಸ್ತ್ರಿಗಳೇ? ದೊಡ್ಡ ಜ್ಞಾನಿಗಳ ಥರ ಮಾತಾಡ್ತೀರ. ಇಷ್ಟು ಚಿಕ್ಕ ವಿಷಯ ನಿಮ್ಗೆ ಅರ್ಥ ಆಗಲ್ವಾ? ನಮ್ಮ ಪ್ರೀತಿ ನಿಮ್ಗೆ ಕಾಣಿಸ್ತಿಲ್ವಾ ಶಾಸ್ತ್ರಿಗಳೇ? ಏಯ್ ಮುಚ್ಚ ಬಾಯಿನ. ಪ್ರೀತಿ ಅಂತೆ ಪ್ರೀತಿ. ಈ ನಿನ್ನ ಹಾಳು ಪ್ರೀತಿಗೆ ಬೆಂಕಿ ಬಿತ್ತು. ನೀನ್ ಪ್ರೀತಿ ಮಾಡ್ಬಿಟ್ರೆ ಮುಗಿತಾ? ನಾವು ನಿನ್ನ ಒಳಗ್ ಕರ್ಕೊಂಬಂದು ನಿನ್ ಕಾಲ್ ತೊಳೆದು ನಮ್ ಜಾಜಿನ ಕೊಟ್ಟು ಮದುವೆ ಮಾಡ್ಬೇಕಾ? ಆ ಚಂದ್ರಧರನ್ ಜೊತೆ ನಮ್ ಜಾಜಿನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹಠ ಹಿಡ್ದಿರೋಳು ನಾನು. ಅವ್ರನ್ನೇನ್ ಕೇಳ್ತೀಯೋ? ಏನೇ ಕೇಳೋದಿದ್ರು ನನ್ನನ್ ಕೇಳು. ಇಲ್ಲ, ನನಗೆ ಶಂಕರ್ ಶಾಸ್ತ್ರಿಗಳೇ ಉತ್ತರ ಕೊಡಬೇಕು. ಹೇಳಿ ಶಾಸ್ತ್ರಿಗಳೇ. ಅವರೇನ ಉತ್ತರ ಕೊಡೋದು? ನಾನೇ ಉತ್ತರ ಕೊಟ್ಟಾಯ್ತಲ್ಲ. ನೋಡು ಬಂಗಾರಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಬಾಯಿ ಮುಚ್ಕೊಂಡು ಹೊರಟೋಗು. ಎಲ್ಲ ಬಂದ್ರು, ಯಾರಿಗೂ ನ್ಯಾಯ ಅರ್ಥ ಆಗ್ತಿಲ್ವಾ? ನಮ್ಮ ಪ್ರೀತಿ ಅರ್ಥ ಆಗ್ತಿಲ್ವಾ? ಜಾಜಿನ ಈ ಮದುವೆ ಬೇಡ ಅಂತಂದ್ರು ಕಟಕೃತರ ಆ ಚಂದ್ರಧರನ್ ಕಟ್ತಿದ್ದೀರಲ್ಲ. ಮಮತೆ ಹೆಸರಲ್ಲಿ ಅವಳನ್ನ ಕಟ್ಟಾಕ್ತಿದ್ದೀರಲ್ಲ. ನೀವಲ್ಲ ಮನುಷ್ಯರ, ನಿಮ್ದು ಒಂದು ಜನ್ಮನ. ಜಾಜಿ, ನೀನಾದ್ರೂ ಹೇಳೆ ಜಾಜಿ. ಎಲ್ರಿಗೂ ನಮ್ಮ ಪ್ರೀತಿ ಏನು ಅಂತ ಅರ್ಥ ಆಗ್ಲಿ. ಹೇಳೆ ಜಾಜಿ. ಬಂಗಾರಿ, ಬಂಗಾರಿ, ಅಜ್ಜಿ ಬಿಟ್ಬಿಡಿ ನನ್ನನ್ನ. ಬಂಗಾರಿ, ಕಳ್ಳ ಇನ್ನ. ಬಂಗಾರಿ, ಕರ್ಕೊಂಡೋಗಿ ಒಳಗಡೆ. ಬಂಗಾರಿ, ಬಂಗಾರಿ. ಬಿಡಿ ನನ್ನನ್ನ. ಬಂಗಾರಿ, ತ್ರಿಪುರ ಸುಂದ್ರಿ, ನನಗೋಸ್ಕರ ಬಂಗಾರಿ ಎಷ್ಟೆಲ್ಲ ಮಾಡಿ ನನ್ನನ್ನು ಮನ್ಸಾರೆ ಪ್ರೀತಿಸ್ತಿದ್ದಾನೆ. ಅವನು ಇವರೆಲ್ಲ ಸೇರ್ಕೊಂಡು ಹೊಡೆದು ಮನೆಯಿಂದ ಆಚೆ ತಬ್ಬಿದ್ದಾರೆ. ಪಂಚಾಕ್ಷರಿ,
ಬನ್ನಿ. ನನಗೆ ಈ ಮದುವೆ ಇಷ್ಟ ಇಲ್ಲ. ನನ್ನ ಮದುವೆ ಆದರೆ ಅದು ಬಂಗಾರಿನೇ. ದಯವಿಟ್ಟು ಈ ಮದುವೆನ ನೀನೇ ತಡಿಬೇಕು. ಕಾಪಾಡಮ್ಮ.